ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಂತ್ರಾಲಯಕ್ಕೆ ಹೋಗ್ಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ನಾವು ಇಯರ್ ಎಂಡಿಗೆ ಹೋಗಿ ಬಂದ್ವಿ. ನಾವು ಸ್ಟಾರ್ಟ್ ಮಾಡಿದ್ದು ಬಾಗಲಕೋಟಿಂದ. ಇದು ಅರೌಂಡ್ 5 hours ಜರ್ನಿ ಆಗುತ್ತೆ ಮಂತ್ರಾಲಯಕ್ಕೆ. ನಾವು ಮುದ್ಗಲ್, ಮಸ್ಕಿ, ಮಾನ್ವಿ ರೂಟಿಂದ ಹೋಗಿದ್ವಿ. ಸೊ ಬಿಚಾಲ್ ನಮಗೆ ಆನ್ ದ ವೇನ ಬಂತು. ನಾವು ಫಸ್ಟ್ ಬಿಚಾಲಿ ದರ್ಶನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ನಿಮಗೂ ಗೊತ್ತಿರುತ್ತೆ, ಬಿಚಾಲೆ ರಾಯರು ತಪಸ್ಸಿಗೆ ಕೂತಿದ್ದ ಅಂತ ಊರು. ಇಲ್ಲಿ ಬಿಚಾಲಮ್ಮನ ದೇವಸ್ಥಾನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಾರಂತ ನೋಡ್ರಿ. ಅಪ್ಪಣ್ಣಾಚಾರ್ಯರು ರಾಯರ ನೆನಪಿಗೋಸ್ಕರ ಇಲ್ಲಿ ಒಂದು ಬೃಂದಾವನ ನಿರ್ಮಿಸ್ಯಾರಂತ. ಮತ್ತು ವ್ಯಾಸರಾಯರ ಸ್ಥಾಪನೆ ಮಾಡಿದ ಪ್ರಾಣದೇವರ ವಿಗ್ರಹನೂ ಇಲ್ಲೇ ಐತಿ. ಇದನ್ನು ನೋಡ್ಕೊಂಡು ನಾವು ಮುಂದೆ ಅಪ್ಪಣ್ಣಾಚಾರ್ಯ ಮನೆಗೆ ಹೋದ್ವಿ. ಇಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ ಮತ್ತು ಅವ್ರ ಜೀವನದ ಒಂದು ಬ್ರೀಫ್ ಇಂಟ್ರೊಡಕ್ಷನ್ನ ಗಾಡಿ ಮೇಲೆ ಫೋಟೋಸ್ ಮುಖಾಂತರ ತಿಳಿಸ್ಯಾರ. ಇಲ್ಲಿ ಆಚಾರ್ಯ ಹೇಳ್ದಂಗೆ ತಮಗೆ ಇಷ್ಟ ಆದವರು ಒಂದು ಕಾಯಿ ಸಂಕಲ್ಪ ಮಾಡಿಕೊಂಡು ಕೃಷ್ಣ ಸರ್ಪದ ಮೂರ್ತಿ ಹತ್ರ ಇಡಾಕತ್ತಿದ್ರು. ಇದನ್ನೆಲ್ಲ ನಾವು ದರ್ಶನ ಮಾಡಿಕೊಂಡು ಅಲ್ಲಿಂದ 10 kilometer ದೂರದಿರೋ ಮಂತ್ರಾಲಯಕ್ಕೆ ಹೋದ್ವಿ. ಅಲ್ಲಿ ನಾವು ಗಂಧದ ನಾಮ ಹಾಕಿಸ್ಕೊಂಡು ದೇವ್ರ ದರ್ಶನ ಮಾಡ್ಬೇಕಂತ ಹೋದ್ವಿ. ಏನು ರಶ್ ಅಂತೀರಿ ದೇವಸ್ಥಾನ. ಇಯರ್ ಎಂಡತ್ತು ಹಿಂಗಿತ್ತೋ ಇನ್ನು ಯಾವಾಗಲೂ ಹಿಂಗೆ ಇರುತ್ತೋ ಗೊತ್ತಿಲ್ಲ. ವಿಪರೀತ ಜನ ಇದ್ರು ಬಿಡ್ರಿ. ದೇವಸ್ಥಾನ ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ. ಹಂಗೆ ಗೋಡೆ ಮೇಲೆಲ್ಲ ವಿಷ್ಣು ಅವತಾರದ 2D ಪಿಕ್ಚರ್ಸ್ ಹಾಕ್ಯಾರ. ನಾವು ಅಲ್ಲೇ ಒಂದು 4 ಫೋಟೋ ತೆಗೆಸ್ಕೊಂಡು ಮತ್ತೆ ಮುಂದೆ ಹೋದ್ವಿ. ಈ ಗೇಟ್ ನೋಡ್ರಿ, ಇದು ದೇವಸ್ಥಾನದ ಬಲಗಡೆ ಬರುತ್ತೆ. ಇಲ್ಲಿ ವಯಸ್ಸಾದವ್ರಿಗೆ, ಸಣ್ಣ ಮಕ್ಕಳಿರೋ ತಾಯಂದರಿಗೆ ಮತ್ತು ಟಿಕೆಟ್ ಇದ್ದವ್ರಿಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ನಮ್ಮ ಅತ್ತೆಯರಿಗೆ ವಯಸ್ಸಾಗಿದ್ದರಿಂದ ಆ ಗೇಟಿಲ್ಲೇ ಹೋಗೋಕೆ ನಮಗೊಂದು ಅವಕಾಶ ಸಿಕ್ತು. ಆ್ಯಕ್ಚುಲಿ ಇಲ್ಲಿ ರಾಯರ್ದ ಫೋಟೋ ಇಲ್ಲ ವೀಡಿಯೋ ತೆಗಿಯೋಕೆ ಏನೂ ಅವಕಾಶ ಇಲ್ಲ. ಗೊತ್ತಿಲ್ಲಾರ್ದೆ ವೀಡಿಯೋ ಮಾಡಿ ಅಲ್ಲಿ ಸ್ಟಾಫ್ ಕಡೆಯಿಂದ ಬೇಯಿಸ್ಕೊಂಡ್ಬಿಟ್ಟಿದ್ದೆ ನಾನು. ರಾಯರ ದರ್ಶನ ತೊಗೊಂಡು ಅಲ್ಲೇ ದೇವಸ್ಥಾನದ ಹಿಂದೆ ಇರೋ ತುಂಗಭದ್ರಾ ನದಿಗೆ ಹೋದ್ವಿ. ನದಿ ಒಳಗೆ ದೀಪ ಬಿಡ್ರಿ ಅಂತ ದೀಪ ಮಾರಕ್ಕೆ ಬರ್ತಾರೆ. ನಾವು ದೀಪ ತೊಗೊಂಡು ಅಲ್ಲೇ ಪಕ್ಕದಲ್ಲಿರೋ ಒಂದು ದೇವಿ ಮೂರ್ತಿಗೆ ಬೆಳಗಿದ್ವಿ. ಹಾಗೆ ಒಂದು ತೆಪ್ಪದ ರೈಡ್ ಎಂಜಾಯ್ ಮಾಡಿ ಮತ್ತು ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಬಂದ್ವಿ. ಆವಾಗ ನಮಗೆ ಗೊತ್ತಾಗಿದ್ದು ಅದು ರಥೋತ್ಸವ ನಡೆಯೋ ಟೈಮ್ ಅಂತಂದು. ಮತ್ತು ರಥೋತ್ಸವ ನೋಡಕ್ಕಂತ ಹೋದ್ವಿ. ನೋಡಿರಿ ಎಲ್ಲ ಜನ ಹೆಂಗೆ ಓಡಿ ಹೊಂಟಾರ. ರಥೋತ್ಸವ ನೋಡೋಕೆ ನೋಗುಲ್ಲ. ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಒದ್ದಾಡ್ಕೊತ ಹೋದ್ವಿ. ಹಂಗೆ ನಾವು ಹೋದಾಗ 5 ಥರ ರಥೋತ್ಸವ ಆಯಿತು. ಇದೇನು ಡೈಲಿ ಇರುತ್ತೋ ಏನು ಅವತ್ತೇ ಇತ್ತೋ ಗೊತ್ತಿಲ್ಲ. ಇದನ್ನೆಲ್ಲ ನೋಡೋ ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾನು ಹೇಳ್ತೀನಿ ನಾನು. ಇದೆಲ್ಲ ಮುಗಿಸ್ಕೊಂಡು ನಾವು ರಾತ್ರಿ ಪ್ರಸಾದ ಮಾಡಿಕೊಂಡು ಆಮೇಲೆ ರೂಮಿಗೆ ಹೋದ್ವಿ. ಬೆಳಗ್ಗೆ 8 ಗಂಟೆಗೆ ಬಾಗಿಲು ಬಿಟ್ಟಿದ್ವಿ. ಇದೆಲ್ಲ ಮುಗಿಸ್ಕೊಳಕ್ಕೆ ರಾತ್ರಿ 9 ಗಂಟೆ ಆಗಿತ್ತು. ಎಲ್ರಿಗೂ ಟಯರ್ಡ್ ಆಗಿತ್ತು ಅಂತಂದು ಎಲ್ಲರೂ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಪಾರ್ಟ್ ಇನ್ನೊಂದು ವೀಲೋನ ಹಾಕ್ತೀನಿ. ಥ್ಯಾಂಕ್ ಯು, ಬಾಯ್.